ಹಾಯ್, ಹಲೋ, ನಮಸ್ತೆ. ಸೊ ವಾರದ ಕತೆ ಕಿಚನ್ ಜೊತೆ. ಸೊ ಇವತ್ತೇ ಏನೆಲ್ಲ ಆಯ್ತು ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಚೈತ್ರ ಅವರು ಎವಿಡೆಂಟ್ ಆಗಿ ಕಾಣ್ತಾ ಇದೆ ಹೆಂಗೆಲ್ಲ ನಾಟಕ ಆಡ್ತಾ ಇದ್ದಾರೆ. ಅಂದ್ರೆ ಎಂತ ಒಂದು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಲಾಸ್ಟ್ ವೀಕಲ್ಲಿ ಅಂದ್ರೆ ನೋಡಿದೀರ ಈ ವೀಕಲ್ಲೇ. ಸೊ ಏನ್ ರೀ ಗುರು ಚೈತ್ರ ಕುಂದಾಪುರ ಅವ್ರೇ, ರೀ ನಿಮ್ಮ ಹತ್ರ ಆಕ್ಟಿಂಗ್ ಕಲಿಬೇಕು ರೀ. ಹೋಗಿ ಬಂದಿದ್ದು ಮಂಜಾ ಅವ್ರ ಜೊತೆ ಕೂತ್ಕೊಂಡು ನಾಟಕ. ಅಯ್ಯೋ ದೇವ್ರೆ, ಮಂಜಾ ಅವರು ಗಂಟ್ಲಿಗೆ ಕೈ ಹಾಕಿದ್ರು ಚೈತ್ರ ಅವ್ರದ್ದು. ಚೈತ್ರ ಅವರು ಒಂದೊಂದಾಗಿ ಕಕ್ಕೋಕ್ ಸ್ಟಾರ್ಟ್ ಮಾಡಿದ್ರು. ಹೆಂಗೆಲ್ಲಾ ಮಾತಾಡ್ತಾ ಇದ್ರು ಅಂದ್ರೆ, ಇಲ್ಲಿ ಹನುಮಂತು ಗೇಮ್ ಚೇಂಜರ್ ಅಂತೆ. ಅವ್ರಿಗೆ ಹೊರಗಡೆ ಯಾರೋ ಒಬ್ಬರು ನರ್ಸ್ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಚೈತ್ರ ಅವ್ರ ಪ್ರಕಾರ ಹನುಮಂತು ಗೇಮ್ ಚೇಂಜರು, ವಿಕ್ರಮ್ ಅವರು ಏನು ಇಲ್ಲ ಅಂದ್ರೆ ಏನು ಇಲ್ಲ. ಸೊ ಇಲ್ಲಿ ಮಂಜಾ ಅವ್ರ ತಪ್ಪ ಅಥವಾ ಚೈತ್ರ ಅವ್ರ ತಪ್ಪ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಒಂದು ಮೂಲ ನಿಯಮವನ್ನ ಮಂಜಾ ಮತ್ತು ಚೈತ್ರ ಕುಂದಾಪುರ ಅವರು ಇಬ್ರು ಸೇರಿ ಮುರಿದಿದ್ದಾರೆ. ಚೈತ್ರ ಅವರ ಅಜ್ಜಿ ಕತೆ ಕೇಳಿದ್ರ ನೀವು? ಹೆಂಗಿತ್ತು ಅಜ್ಜಿ ಕತೆ? ವಾಹ್ ಚೈತ್ರ ಅವರೇ, ಎಲ್ಲಿತ್ತು ಈಗ ನಿಮ್ಮ ಟ್ಯಾಲೆಂಟು? ಚೈತ್ರ ಅವರ ಅಜ್ಜಿ ಕತೆ ಆದ ಕೂಡಲೇ ಒಂದು ರಾಜ್ಕುಮಾರ್ನ ಕತೆ ಬಂತು. ರಾಜ್ಕುಮಾರ್ನ ಕಥೆಯಲ್ಲಿ ವಿಕ್ಕಿ ಏನು ಅಂತ, ಅಂದ್ರೆ ನಮ್ಮ ತ್ರಿವಿಕ್ರಮ್ ಏನು ಅಂತ ವಿಕ್ಕಿ ಅವರು ತಲೆ ಕೆರ್ಕೊಳ್ತಾ ಇದ್ರು. ಅವ್ರ ಪಾಡಿಗೆ ಎಕ್ಸರ್ಸೈಸ್ ಮಾಡಕ್ ಬಂದಿದ್ರು. ಅಯ್ಯೋ ದೇವ್ರೆ, ಹೆಂಗೆ ಆಡ್ದೇವ್ ಅಂದ್ರೆ, ಇಲ್ಲಿ ಚೈತ್ರ ಅವರು ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ. ಊಟದ ಟೈಮಲ್ಲೂ ಕೂಡ ಎಲ್ರು ತಲೆ ತಿಂತಾ ಇದ್ದಾರೆ. ಇವರಿಗೆ ಶಿಶಿರ್ ಅವರಿಗೆ ತಲೆ ಬಿಸಿ, ನಾನು ಹೆಂಗಿದ್ದೇನೆ ಅಂತ. ಹಿಂಗಿದ್ದೀನ ಅಂತ ಹಿಂಗೆ ತೋರಿಸ್ತಾರೆ. ಮೇಲೆ ಚೈತ್ರ ಅವರ ಒಪಿನಿಯನ್ ಮೇಲೆ ಶಿಶಿರ್ ಅವರ ಭವಿಷ್ಯ ನಿಂತಿದೆ ಇವಾಗ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ ಇವಾಗ ಚೈತ್ರ ಅವರು ಹೊರಗಡೆ ಹೋಗಿ ಬಂದ್ಮೇಲೆ. ಸೊ ಇದು ಸ್ಟ್ರಾಟಜಿ ಅಂತ ಅಂತೂ 100% ಇಲ್ಲ. ಸೊ ಇಲ್ಲಿ ಧನರಾಜ್ ಅವರಿಗೆ ಕಳಪೆ ಒಂದು ಬೋರ್ಡ್ ಮೇಲೆ ಈ ನಮ್ಮ ಗಣೇಶ್ ಅವರ ಮುಂಗಾರು ಮಳೆ ಡೈಲಾಗ್ ಅನ್ನ ಹೆಂಗ್ ಅಂಟಿಸಿದ್ರು ಅಂದ್ರೆ, ಇಷ್ಟು ದಿವಸ ಈ ಧನರಾಜ್ ಎಲ್ಲಿದ್ರು? ಆಕ್ಚುಲಿ ಇದು ಚೆನ್ನಾಗಿರೋದು ಅಂದ್ರೆ ಈ ಧನರಾಜ್ ಅವರು ಎಲ್ಲಿದ್ರು? ಸೊ ಏನೋಪ್ಪ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ನಮ್ಗೆಲ್ಲ ಅನ್ಸುವಾಗ ಧನರಾಜ್ ಅವರು ಬಂದು, ಸೊ ಫೈನಲಿ ಮೋಕ್ಷಿತಾ ಅವರು ಈ ಮಂಜಾ ಮತ್ತು ಗೌತಮಿ ಅವರಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಅವರನ್ನ ಹೇಗಿದ್ದೀರೋ ಚೈತ್ರ ಅವರೇ ಅಂತ ಕೇಳಿದ ಕೂಡಲೇ, ಏನ್ ಸರ್ ನನ್ ಬುಡಕ್ಕೆ ಬರ್ತೀರಾ ಅಂತ ಅವರಿಗೆ ಆಲ್ರೆಡಿ ಗೊತ್ತಿದೆ. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೂ ಚೈತ್ರ ಕುಂದಾಪುರ ಅವ್ರಿಗೆ ಗೊತ್ತಿದೆ. ಸ್ಮಾರ್ಟ್ ಪ್ಲೇ, ಆಕ್ಚುಲಿ ಚೈತ್ರ ಕುಂದಾಪುರ ಅವರು ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾರೆ. ಅದೇ ಎಲ್ಲೋ ಅವರಿಗೆ ಮುಳ್ಳಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಏನಂದ್ರೆ, ಹನುಮಂತ್ ಅವರಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಹೇಳ್ತಾರೆ ಹೆಂಗಿದಾರ ಹನುಮಂತ್ ಅವ್ರೆ ಅಂತ. ಅವರು ಒಂದು ಪ್ರಶ್ನೆಗೆ 8 ಮಾರ್ಕ್ ತರ ಎಲ್ಲ ಉತ್ತರ ಅವ್ರು ಹೇಳ್ಬಿಡ್ತಾರ. ಅಂದ್ರೆ ಇನ್ನೊಂದ್ಸರಿ ಕ್ವಶನ್ ಕೇಳೋದೇ ಬೇಡ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಒಂದು TRP ಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅಂತ ಭವ್ಯ ಅವರು ಮೊನ್ನೆ ಹೇಳಿದ್ದಾರೆ ಅಂತ ಅನುಷಾ ಅವರು ಹೇಳಿದ್ದಾರೆ ಅಂತ ಚೈತ್ರ ಅವರು. ಸೊ TRPನೇ ಮುಖ್ಯನಾ ಅನ್ನೋ ರೇಂಜ್ಗೆ ಸುದೀಪ್ ಅವರು ಮಾತಾಡಿದ್ರು. ಇನ್ನು ನೋಡೋದಾದ್ರೆ ತ್ರಿವಿಕ್ರಮ್ ಅವರು ತುಂಬಾ ಸಾಫ್ಟ್ ಆಗಿ ಆಡ್ತಾ ಇದ್ದಾರೆ. ಅಂದ್ರೆ ಒಂದು ಚಾಕ್ಲೇಟ್ ಬಾಯ್ ತರ ಆಡ್ತಾ ಇದ್ದಾರೆ ಅಂತ ಒಂದು ಕಮೆಂಟ್ ಬಂತು. ಅಯ್ಯೋ ಚೈತ್ರ ಅವರೇ, ಎಷ್ಟು ಅಂತ ನಾಟಕ ಮಾಡ್ತೀರಾ? ಓಕೆ, ಇವಾಗ ನೀವು ನಾಟಕ ಮಾಡ್ತಾ ಇದ್ದೀರಾ. ನಿಮ್ಗೆ ಅಲ್ಲಿ ನೀವು ಮತ್ತು ಅಲ್ಲಿ ಉಳಿದ 14 ಜನ, ಸುದೀಪ್ ಸರ್ ಮತ್ತೆ ಒಂದು ಅಲ್ಲಿ ಯಾಕೆ ಉಳಿದವರು ಕರ್ನಾಟಕದ ಇಷ್ಟು ಜನರು ಏನು ಕಣ್ಣಿಗೆ ಮಣ್ಣಾಕೊಂಡು ಕೂತ್ಕೊಂಡಿದಾರ? ನೀವು ಅಲ್ಲಿ ಭವ್ಯ ತ್ರಿವಿಕ್ರಮ್ ಅವ್ರ ಬಗ್ಗೆನೆ ಹೇಳಿದ್ದು ಅಂತ ಇಡೀ ಕರ್ನಾಟಕ ಜನ ನೋಡಿದ್ದಾರೆ. ಸುದೀಪ್ ಸರ್ ಕೇಳ್ತಾ ಇದ್ದಾರೆ, ನಿಮ್ಗೆ ಹೇಳ್ತಾ ಇದ್ದೀರಾ ನರ್ಸು ಸ್ಟೋರಿ ಹೇಳಿದ್ರು, ಡಾಕ್ಟರ್ ಸ್ಟೋರಿ ಹೇಳಿದ್ರು, ವರ್ಷಿಣಿ ಅವರು ಸ್ಟೋರಿ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ. ಇವಾಗ ಒಂದು ವೇಳೆ ಇದು ನಿಜ ಆಗಿದ್ರೆ ಸುದೀಪ್ ಅವರು ಒಂದು ನಿಮ್ಗೆ ವಾರ್ನಿಂಗ್ ಕೊಟ್ಮೇಲೂ ನೀವು ಯಾತಕ್ಕಾಗಿ ಹೇಳ್ಬಿಡಿ ಅಲ್ವಾ? ಇವಾಗ್ಲಾದ್ರೂ ಹೇಳಿ, ಹೌದು ನಾನು ಸುಳ್ಳು ಹೇಳಿದಂತ ಹೇಳಿ. ಅಲ್ಲಾದ್ರೂ ನೀವು ಸ್ವಲ್ಪ ಒಂದು ಪಾಸಿಟಿವ್ ಅಲ್ಲಿ ಹೋಗ್ತಾ ಇದ್ರಿ. ಸುಮ್ನೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಚೈತ್ರ ಕುಂದಾಪುರ ಅವರೇ? ಯಾಕೆ? ಇಲ್ಲಿ ಚೈತ್ರ ಕುಂದಾಪುರ ಅವ್ರು ಹೇಳಿದ್ದು ಮಂಜಾ ಅವರಿಗೆ ಅರ್ಥ ಆಗಿದೆ. ಮಂಜಾ ಅವರನ್ನ ಹೇಳಿದ್ದು ಭವ್ಯ ಗೌಡ ಅವರೇ. ಇಲ್ಲಿ ಮಂಜಾ ಅವ್ರಿಗೆ ಬೈತಾ ಇದ್ದೀರಾ, ಚೈತ್ರ ಅವ್ರ ಹತ್ರ ಕೇಳೋದ್ ಬಿಟ್ಟು ಮಂಜಾ ಅವ್ರಿಗೆ ಬೈತಾ ಇದ್ದೀರಾ. ಓಕೆ, ಅವ್ರಿಗೆ ಅನಿಸಿದ್ದು ಹೇಳಿದ್ದು, ಇಲ್ಲಿ ಅಲ್ಲಿ ಅವ್ರು ಹೇಳಿದ ಕೂಡಲೇ ಇಲ್ಲಿ ಪ್ರೇಕ್ಷಕರು ಚೇಂಜ್ ಆಗಲ್ಲ. ಚೈತ್ರ ಅವರೇ, ಸಾರಿ ಭವ್ಯ ಅವರೇ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಒಬ್ರು ಹೇಳಿದ್ದಾರೆ ಅಂದ್ರೆ ಅವರನ್ನ ನೀವು
ಪ್ರಶ್ನೆ ಕೇಳೋದ್ ಬಿಟ್ಟು ಅವರು ಅರ್ಥ ಮಾಡ್ಕೊಳ್ಳೋರು ಸಾವಿರ ಅರ್ಥ ಮಾಡ್ಕೊಳ್ತಾರೆ. ಹಾಗಂತ ನೀವು ಮಂಜಾ ಅವರಿಗೆ ಯಾವುದೋ ಒಂದು ಸಿಟ್ಟಿದ್ ಇರ್ಬೋದು, ನಿಮ್ಗೆ ಸಿಟ್ಟು ಇದೆ, ನಿಮ್ಮ ಸಿಟ್ಟನ್ನು ನಾನು ಒಪ್ಕೊಳ್ತೇನೆ. ಮಂಜು ಅವ್ರ ಮೇಲೆ ತುಂಬಾ ಸಿಟ್ಟಿದೆ ನಿಮ್ಗೆ. ಹಾಗಂತ ನೀವು ಯಾವುದೋ ಒಂದು ವಿಷಯವನ್ನ ಯಾವುದೋ ಒಂದು ವಿಷಯಕ್ಕೆ ಕನೆಕ್ಟ್ ಮಾಡ್ಕೊಂಡು ಯಾವುದೋ ವಿಷಯ ಮಾತಾಡ್ಬೇಕಂತ ಹೇಳಿ ಇದ್ದವರು ನೀವು ಇನ್ಯಾವುದೋ ವಿಷಯ ಮಾತಾಡೋದು ಎಷ್ಟು ಸರಿ? ಸ್ವಲ್ಪ ನೀವು ಭವ್ಯ ಅವರೇ ನಿಮ್ಮ ಮೇಲಿರುವ ಅಭಿಮಾನವನ್ನು ಉಳಿಸ್ಕೊಳ್ಳಿ. ಈ ಸೀಸನ್ ಅಲ್ಲಿ ಒಂದೊಂದು ವಾರ ಒಬ್ಬೊಬ್ಬರಿಗೆ ಆಯ್ತು ಅಂತ ಹೇಳುವ ರೀತಿ ಆಗಿದೆ ಕಿಚ್ಚ ಸುದೀಪ್ ಅವ್ರದ್ದು. ಅಂದ್ರೆ ಫಸ್ಟ್ ಒಂದ್ 2 ವೀಕ್ ಅಲ್ಲಿ ರಂಜಿತ್ ಮತ್ತು ಜಗದೀಶ್ ಅವರು ಅವ್ರದೇ ಆಯ್ತು. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಮಾನ್ಸ ಆಯ್ತು, ನೆಕ್ಸ್ಟ್ ವೀಕ್ ಅಲ್ಲಿ ಭವ್ಯ ಆಯ್ತು, ಆಮೇಲೆ ಆಮೇಲೆ ನನ್ಗನ್ಸಿದಾಗೆ ಮಂಜು ಮತ್ತು ಹೌದು ಮಂಜು ಯಾರೋ ಇದ್ರು ಅವರಿಗೆ ಆಯ್ತು. ಸೊ ಈ ವೀಕು ಚೈತ್ರ ಕುಂದಾಪುರಿಗೆ. ಸೊ ಸುಳ್ಳು ಹೇಳ್ತಾರೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ನಂಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಚೈತ್ರ ಕುಂದಾಪುರ ಅವರು 100% ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಸೊ ಇನ್ನೇನೇನ್ ಆಗ್ಲಿಕ್ಕಿದೆ ಬಿಗ್ ಬಾಸ್ ಅಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇನ್ನು ನನ್ನ ಪ್ರಕಾರ ಇನ್ನು ಯಾರಾದ್ರೂ ಏನಾದ್ರು ತಲೆ ತಿರುಗಿ ಬಿದ್ರೆ ಅಥವಾ ಏನಾದ್ರು ಎತ್ತಿ ಹೇಳ್ತಿದ್ದಾದ್ರೆ ಇಲ್ಲಿ ಹಾಸ್ಪಿಟಲ್ ಅಲ್ಲೂ ಕ್ಯಾಮರಾ ಇಟ್ಕೊಂಡು ಓಡಾಡ್ತಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಟೀಮ್ ಅವರು. ಸೊ ಅಷ್ಟು ಚೈತ್ರ ಕುಂದಾಪುರ ಅವರು ಇರಿಟೇಷನ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ಗೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಅವರ ಹತ್ರ ಸಾರಿ ಕೇಳಿದ್ರು. ಅದರ ನೆಕ್ಸ್ಟ್ ಮೂಮೆಂಟ್ ಚೈತ್ರ ಕುಂದಾಪುರ ಅವರು ಇಷ್ಟು ರೂಢ ಅನ್ನೋ ಒಂದು ಕ್ವಶನ್ ನನ್ಗೆ ಬಂತು. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಅಂತಹ ದೊಡ್ಡ ಮನುಷ್ಯ, ಇವ್ರ ಹತ್ರ ಸಾರಿ ಕೇಳಿದಾಗ ಅವ್ರ ಅದನ್ನ ಕೇಳಿಸ್ಕೊಳ್ಳೇ ಇಲ್ಲ. ನನ್ಗೆ ಚೈತ್ರ ಕುಂದಾಪುರ ಅವ್ರ ಮೇಲೆ ನನ್ಗೆ ಆಕ್ಚುಲಿ ಪರ್ಸನಲ್ ಆಗಿ ಒಪಿನಿಯನ್ 0 ಇತ್ತು ಅವ್ರ ಮೇಲೆ. ಸೊ ಆ 0 ಇಂದ -0 ಆಗೋಗಿತ್ತು. ಇವಾಗ ಇವರು ನಾಮಿನೇಟ್ ಆಗಿದ್ದಿದ್ರೆ ಅಥವಾ ನಾಮಿನೇಷನ್ ಆಗಿಲ್ಲದಿದ್ರು ದಯವಿಟ್ಟು ಚೈತ್ರ ಕುಂದಾಪುರ ಅವರು ಹೊರಗಡೆ ಹೋಗಿ ಅಂತ ಅಂದ್ರೆ ನಾನ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ಸೀದಾ ಹೋಗ್ತಿದ್ನೋ ಏನೋ. ಯಾಕಂದ್ರೆ ಇಷ್ಟು ಎಲ್ಲ ಕೇಳಿ ಇಷ್ಟು ಎಲ್ಲ ಅನ್ಸ್ಬಿಟ್ಟು ಇನ್ನೂ ನಾನು ಆಗಲ್ಲ ರೀ ಅದೆಲ್ಲ. ಇನ್ನೂ ಎಷ್ಟು ಅಂತ ನಾಚಿಗೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ತಾ ಇದ್ದೀರಿ ಚೈತ್ರ ಕುಂದಾಪುರ ಅವರೇ ನೀವು. ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ರಿಕ್ವೆಸ್ಟ್ ಅನ್ನ ದಯವಿಟ್ಟು ಬಿಗ್ ಬಾಸ್ ಅವರೇ ನಾನು ಕೈ ಮುಗಿದು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ, ಅವರನ್ನ ಹೊರಗಡೆ ಕಳಿಸಿ. ಯಾಕಂದ್ರೆ ಅಯ್ಯೋ ರಾಮ ನನ್ಗೆ ಇರಿಟೇಷನ್ ಆಗ್ತಾ ಇದೆ. ಈಗ ಗೊತ್ತಿಲ್ಲ ನನ್ಗೆ ಇವಾಗ ಯಾರ್ಯಾರು ಬಿಗ್ ಬಾಸ್ ನೋಡ್ತಿದ್ರು ಅವ್ರಿಗೆ ಏನೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ನೋಡಿದವರು ದಯವಿಟ್ಟು ಬಿಗ್ ಬಾಸ್ ಅನ್ನ ಒಂದ್ ಸ್ವಲ್ಪ ನೋಡಿ. ಯಾಕಂದ್ರೆ ಕೆಲವ್ರು ಏನಂದ್ರೆ ನೆಗೆಟಿವ್ ಕಮೆಂಟ್ ಕಾಯ್ತಾ ಇರ್ತಾರೆ, ಹೆಂಗ್ ನೆಗೆಟಿವ್ ಕಮೆಂಟ್ ಕೊಡೋದು ಅಂತ. ಸೊ ಇಲ್ಲಿ ಧನರಾಜ್ ಅವರು ಮತ್ತು ಸುರೇಶ್ ಅವರು ನಾನು ಬೆಳಗ್ಗೆಯಿಂದ ನ್ಯೂಸ್ ನೋಡ್ತಾ ಇದ್ದೆ, ಇವರಿಬ್ಬರಲ್ಲಿ ಒಬ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಎಲ್ಲ ಬರ್ತಾ ಇತ್ತು. ಸೊ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಗೇಮ್ ಆಡಿದ್ದಾರೆ, ಇವರಿಬ್ಬರನ್ನೇ ಫಸ್ಟ್ ಸೇಫ್ ಮಾಡಿ ಬಿಟ್ಟಿದ್ದಾರೆ. ಸೊ ಸೇವ್ ಆದವರು ಧನರಾಜ್ ಮತ್ತು ಸುರೇಶ್ ಅವರು ಫಸ್ಟ್ ಸೇವ್ ಆಗಿದ್ದಾರೆ. ಸೊ ಮನೆಯಿಂದ ಹೊರಗಡೆ ಹೋಗೋರು ಯಾರು? ಸೊ ಇಲ್ಲಿ 3ನೇದಾಗಿ ಮೋಕ್ಷಿತ ಅವರು ಸೇಫ್ ಆಗಿದ್ದು ಆಯ್ತು. ಸುದೀಪ್ ಅವರು ಚೈತ್ರ ಕುಂದಾಪುರ ಅವರ ಮೇಲೆ ಇದ್ದಂತಹ ಅಪವಾದಗಳನ್ನು ಮತ್ತೆ ಮಾತಾಡಬಾರದು ಅಂತ ಹೇಳಿದ್ದು ಆಯ್ತು. ಸೊ ಯಾಕೆ ಹೇಳಿದ್ರು ಗೊತ್ತಿಲ್ಲ, ನೋಡೋಣ ನಾಳೆ ಬಿಗ್ ಬಾಸ್ ಅಲ್ಲಿ ಏನೇನಾಗುತ್ತೆ, ಯಾರ್ಯಾರು ನಿಲ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ಸುದೀಪ್ ಅವರು ಹೇಳ್ತಾರೆ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಅಂತ. ಸೊ ನೋಡೋಣ ಇನ್ನು ಏನೇನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಟೇಕ್ ಕೇರ್, ಬಾಯ್.